ಕರ್ನಾಟಕ ಟಿವಿ, ಜನಪರ ನ್ಯಾಯಪರ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊಳಿಯಾರಿನಲ್ಲಿ ನಡೀತಾ ಇರುವಂತಹ ಅಹೋರಾತ್ರಿ ಧರಣಿ ಇಂದು 37ನೇ ದಿನಕ್ಕೆ ಕಾಲಿಟ್ಟಿದೆ. ರೈತರ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರಲು ನಡೀತಾ ಇರುವ ಈ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆಯೇ ಇಂದು ಧರಣಿ ಸ್ಥಳದಲ್ಲಿ ಮಾತುಕತೆಯ ವೇಳೆ ಸಣ್ಣ ಮಟ್ಟಿನ ಗಲಾಟೆ ಕೂಡ ಉಂಟಾಯಿತು. ಕುರಿದಾನ ಕೊಡ್ತೀವಿ ಅಂದ್ರೆ ಮರೆ ತರಪ್ಪ ಶಾಂತಿ ಮಾಡಿದೆ ನಾನು ನೋಡಿ ಕುರಿದಾನ ಕೂಡ ತಯಾರಾಯ್ತು ಇವತ್ತು. ಅಲ್ಲ ನಾವೆಲ್ಲಿ ತನಕ ಶಾಂತಿ ಆಗಿದೆ ಸರ್? ಎಲ್ಲಿ 1 ದಿನ 2 ದಿನ 3 ದಿನ ಇವತ್ತಿಗೆ 36 ದಿನ ನಮ್ಗೆ 2 ಮಕ್ಕಳಿಲ್ವೇ ಸರ್? ಯೋಚನೆ ಮಾಡಿ, ವಿದ್ಯಾಭ್ಯಾಸ ಏನು, ಮಕ್ಕಳದು ದನ ಕರುಗಳು ಕಟ್ಟೋದೇನು, ಹಾಲು ಕರಿಯೋದೇನು, ಇದೊಳಗೆ ನನಗೆ ದನ ಕರ ಕೊಡ್ತೀವಿ ಅಷ್ಟೇ. ನಾಳೆ MLA ಒಪ್ಕೊಂಡು ಮಾಡ್ಲಿ ತಗ ಚೀಫ್ ಆಫೀಸರು 15 ದಿನ ಟೈಮ್ ತಗೊಂಡಿದ್ರು. ಇದೇ ಸಬ್ ಇನ್ಸ್ಪೆಕ್ಟರ್ ಅವರು ಚೀಫ್ ಆಫೀಸರ್ ಧರ್ಮಂಜಿ ಸರ್ 15 ದಿನ ತಗೋದು ಮತ್ತೆ ಇಟ್ಕೊಂಡು 10 ದಿನ ಟೈಮ್ ತಗೊಂಡು. ರಾಜ್ಯಾಧ್ಯಕ್ಷ ಚಂದ್ರಣ್ಣ ಹಾಗೂ ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ಚಿತ್ತಾರಂಜನ್ ಅವರು ಧರಣಿ ಸ್ಥಳಕ್ಕೆ ಬಂದು ಮಾತುಕತೆ ಕೂಡ ನಡೆಸಿದ್ರು. ಧರಣಿಕಾರರು ನಡೆಸ್ತಾ ಇದ್ದ ಭಜನೆ ಹಾಗೂ ಘೋಷಣೆಗಳಿಂದ ಅಧಿಕಾರಿಗಳಿಗೆ ತೊಂದರೆ ಉಂಟಾಗಿದೆ ಎಂಬ ಆರೋಪ ಹಿನ್ನೆಲೆ ಇಬ್ಬರ ನಡುವೆ ವಾದ ವಿವಾದಗಳು ಕೂಡ ಜೋರಾಗಿದ್ವು. ಧರಣಿಕಾರರು ತಮ್ಮ ಧ್ವನಿಯನ್ನ ತಗ್ಗಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ರೈತರ ಹಕ್ಕಿಗಾಗಿ ಶಾಂತಿಯುತ ಹೋರಾಟ ಮುಂದುವರಿಯಲಿದೆ ಎಂದು ಚಂದ್ರಣ್ಣ ಹೇಳಿದ್ರು. ಸರ್ ನಾವು ಗಂಭೀರ ಅವ್ರಿಗೆ ರಜೆ ಮಾಡ್ಬೇಕಾಗಿತ್ತು. ಅವಾಗ ಗೊತ್ತಾಗದವ್ರಿಗೆ ಪರಿಸ್ಥಿತಿ ಏನು ಅನ್ನೋದು. ಬಾಗ್ಲಾಕಿದ್ರು ಗೊತ್ತಾಗ್ತಿತ್ತು ಅವ್ರಿಗೆ. ಏನ್ ತೊಂದರೆ ಮಾಡ್ತಿದ್ವಿ ನಾವು? ಏನ್ ತೊಂದರೆ ಮಾಡ್ತಿದ್ವಿ ಸರ್ ನಾವು ತೆಗಿಯಲ್ಲ ಯಾರ ಕಣ್ಕು ತೆಗಿಯಲ್ಲ, ಯಾರು ಬಂದ ಹೇಳಿದ್ರು ತೆಗಿಯಲ್ಲ. ಅದೇ ಕೇಳಿ ನನಗೆ ಕನಕರ ಕೊಡ್ತೀವಿ ಅಷ್ಟೇ. ಒಳಿಕೆ ಬಲೋ ಭಾರತ್ ಮಾತಾಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಪೊಲೀಸರು ಶಾಂತಿ ಕಾಪಾಡುವ ದೃಷ್ಟಿಯಿಂದಾಗಿ ಮನವಿ ಮಾಡಿದ್ರೂ ಹೋರಾಟಗಾರರು ಸರ್ಕಾರ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವ ತನಕ ಧರಣಿ ಮುಂದುವರಿಯುತ್ತೆ ಎಂಬ ತಮ್ಮ ನಿಲುವನ್ನ ವ್ಯಕ್ತಪಡಿಸಿದ್ರು. ಇನ್ನು ಸಣ್ಣ ಮಟ್ಟಿನ ವಾಗ್ವಾದದ ನಂತರ ಪರಿಸ್ಥಿತಿ ಶಾಂತಗೊಂಡಿದ್ದು ಸ್ಥಳದಲ್ಲಿ ಪೊಲೀಸರು ಭದ್ರತೆ ಬಿಗಿಗೊಳಿಸಿದ್ದಾರೆ. ಧರಣಿ ಸ್ಥಳದಲ್ಲಿ ರೈತರ ಭಜನೆ, ಘೋಷಣೆ ಮತ್ತು ಬೆಂಬಲದ ಕೂಗುಗಳು ದಿನಪೂರ್ತಿ ಕೇಳಿಬರ್ತಾ ಇದೆ. ಇವತ್ತು ಬಂದ್ಬಿಡ ನೋಡಿ ತೊಂದ್ರೆ. ಹುಳಿಯಾರು ಪಟ್ಟಣ ಪಂಚಾಯಿತಿ ನಡೆಯುತ್ತಿರುವ ಸ್ಟ್ರೈಕನ್ನು ಪೊಲೀಸರ ಸಹಕಾರದಿಂದ ನಮ್ಮನ್ನು ತೆರವುಗೊಳಿಸಲು ಕೆಲವು ಕಾಣದ ಕೈಗಳು ಕೆಲಸ ಮಾಡ್ತಿದ್ದಾವೆ. ಆದರೆ ರೈತ ಸಂಘ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಬಗ್ಗಲ್ಲ ಅಂತ ಹೇಳಿ ಸ್ಟ್ರೈಕನ್ನು ನಿಲ್ಲಿಸ್ರಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನಾವು ಸ್ಟ್ರೈಕ್ ಮುಂದುವರಿಸೋದು ನಮಗೆ ನಮ್ಮ ಮೂಲಭೂತ ಸೌಕರ್ಯಗಳು ಬಗೆಹರಿಯೋದಕ್ಕೆ ಯಾವುದೇ ಕಾರಣಕ್ಕೂ ಸ್ಟ್ರೈಕು ನಿಲ್ಲಿಸಲ್ಲ.